ಅಲ್ವೋ? ಅವ್ರು ಮಾಡಿದ ತಪ್ಪಿಗೆ ಅವ್ರ ಮಗಳಿಗೆ ಯಾಕೋ ಶಿಕ್ಷೆ ಕೊಡ್ತೀಯಾ? ಇಲ್ಲಿ ನಂಬರ್ ತಿರುಗಿಸ್ತಾರೆ ಅಲ್ಲಿ ರಿಗಾದಂಗೆ, ಇಲ್ಲಿ ಡೈವರ್ಸ್ ಅಂದ್ರೆ ಅಲ್ಲಿ ಅವ್ರ ಅಪ್ಪನ ತಲೆ ತಿರುಗಿ ಓಡ್ ಬಂದು ನನ್ನ ಕಾಲಿಡ್ಕೊಂಡು ಕ್ಷಮಾಪಣೆ ಕೇಳಬೇಕು. ಹೇಗಿದೆ ನನ್ನ ಪ್ಲಾನ್? ತಗೊಳ್ಳಿ ಕಾಂಪ್ಲಾನ್. ಥ್ಯಾಂಕ್ ಯು. ನೀನಾ ಇಲ್ಲಿಗೆ ಹೇಗೆ ಬಂದೆ? ನಡ್ಕೊಂಡು. ಹೊಡ್ಕೊಂಡ್ರು ಅಮ್ಮ ಯಾಕೆ ಸೇರಿಸ್ದೆ ಒಳ್ಳೆಲಿ? ಕಟ್ಕೊಂಡವನೇ ಮಹಾವಿಷ್ಣು ಅಂತ ನಂಬಿ ಉಟ್ಟು ಬಟ್ಟೆಲೆ ಬಂದವಳನ್ನ ಹೇಗೋ ಮನೆಗ್ ಸೇರಿಸ್ತಿರ್ಲಿ. ನೀನ್ ಸರಿ ಅಂದ್ರು ತಪ್ಪಂದ್ರು ಇವಳು ನಿನ್ನ ಹೆಂಡತಿ, ಈ ಮನೆ ಸೊಸೆ. ನೋಡಮ್ಮ, ನೀನ್ ಸೊಸೆ ಅಂತ ಅವಳನ್ನ ಮನೆ ತುಂಬಿಸ್ಕೊಂಡ್ರು ನಾನು ಹೆಂಡತಿ ಅಂತ ನನ್ನ ಮನಸ್ಸಲ್ಲಿ ತುಂಬಿಸ್ಕೊಳ್ಳಲ್ಲ. ಅಮ್ಮ ಅವ್ರ ಮಾತ್ ಯಾಕೆ ಸೊಪ್ಪು ಹಾಕ್ತೀಯಾ? ಗೊತ್ತಾಯ್ತು, ನಡಿ ಹೋಗೋಣ. ಮದರ್ ಇಂಡಿಯಾ ಎಲ್ಲೋಗ್ತಾ ಇದೀರಾ? ಜೀವನ್ ಚೈತ್ರ ಸಿನಿಮಾಗೆ. ಏನ್ರಿ ಹಾಸ್ಗೆ ಎಲ್ಲಿ ಹಾಸ್ಲಿ? ರೂಮ್ ನಲ್ಲ ಇಲ್ಲ ಹಾಸ್ಲಾ? ನೀನು ಒಳಗಡೆ ಹಾಸ್ಕೋ, ನಾನು ಹೊರಗಡೆ ಹಾಸ್ಕೋತೀನಿ. ರಾತ್ರಿ ಹೆಂಡತಿಗಳ ಜೊತೆ ಮಾತ್ರ ಮುನ್ಸ್ಕೊಳ್ಳಕ್ಕೆ ಹೋಗ್ಬಾರ್ದು. ಟೈಮ್ ಏನೇ ಅದು? ಅವಳನ್ನ ಒಳಗಡೆ ಮನ್ಕೊ ಅಂತ ಹೇಳ್ದೆ, ಇಲ್ಲಿ ಯಾರೋ ಮನ್ಕೊಂಡ್ಬಿಟ್ಟಾರಲ್ಲ, ಯಾರಿರ್ಬೋದು? ರೇ ರೇ ಅಣ್ಣ ಅಣ್ಣ. ಏನಿದೆ ಅಸಹ್ಯ? ಬ್ಲೌಸ್ ಹಾಕೊಳ್ದ ಮನ್ಕೊಂಡಿದ್ಯಾ? ನೀವು ನನ್ ಜೊತೆ ಸಂಸಾರ ಮಾಡೋವರೆಗೂ ಬ್ಲೌಸ್ ಹಾಕೊಳ್ಳಲ್ಲ ಅಂತ ಶಬ್ದ ಮಾಡಿದೀನಿ. ಆಹಾ, ನಿಮ್ಮ ಅಯ್ಯ ನೀನ್ ತ್ರಿಪುರ ಸುಂದರಿ ಮೇನಕೆ, ನಾನು ವಿಶ್ವಾಮಿತ್ರ, ನೀನ್ ಹಾಕಿರೋ ಬಲೆ ಬೀಳಕ್ಕೆ. ಏಯ್, ಬ್ಲೌಸ್ ಹಾಕೊಳ್ಳೆ. ತಾಪ ತಡಿಯೋಕಾಗ್ತಿಲ್ಲ ರೀ. ತಾಪ ತಡೆಯಕ್ಕಾಗದೆ ಇದ್ರೆ ತಲೆನ ಕೆಳಗ್ ಮಾಡಿ ಕಾಲ್ನ ಮೇಲ್ ಮಾಡು, ತಾಪ ಎಲ್ಲ ಕಮ್ಮಿ ಆಗತ್ತೆ. ನಿಮ್ಮ ಏನ್ ನನಗೆ ಚಮಕಾಯಿಸಿ ಹಳೆ ಗಾರೆ ಫ್ಯಾಮಿಲಿನ ಪಡಿಯ. ನೀನು ಒಬ್ಬ ಗಂಡ್ಸ? ಯಾಕೆ ನನ್ ಮೀಸೆ ನೋಡಿದ್ರೆ ಗೊತ್ತಾಗಲ್ವಾ? ನಾಚಿಕೆ ಆಗ್ಬೇಕು ನಿನ್ ಬದುಕಿಗೆ. ದೇವ್ರಂತ ಅದಕ್ಕೆ ಸಂಸಾರ ಮಾಡ್ಬೇಕು ಅಂತ ಮನೆಗ್ ಬಂದ್ರೆ ಕತ್ತೆ ನಾಚಿ ತಪ್ತೀಯಾ? ಲೇ, ಅವಳ ನನ್ನ ಹೆಂಡತಿ ಕಣೆ, ಅವಳ ಕ್ಯಾರೆಕ್ಟರ್ ಟಾಪ್ ಟು ಬಾಟಮ್ ನನ್ಗೆ ಗೊತ್ತು. ನೋಡ್ತಾ ಇರು, ಅವ್ರ ಅಪ್ಪನ ಹೆಂಗ್ ಕರ್ಕೊಂಬರ್ತಾಳೆ ಅಂತ. ನೋಡ್ದ್ಯಾ ಹೇಗ್ ಬಂದ್ಬಿಟ್ಟ? ಈಗ ಅವನು ನನ್ನ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ತಾನೆ. 10 ಜನಗಳ ಮುಂದೆ ನಾನು ಅವನ ಅವಮಾನ ಮಾಡ್ತೀನಿ. ಫಾಲೋ ಮೀ. ರೇ ರಾಮಮೂರ್ತಿ, ನಾಗೇಶು, ಬಾಲಾಜಿ ಸಿಂಗ್, ಶಿವಾನಂದ, ಕಿಟ್ಟಿ ಎಲ್ಲರೂ ಬನ್ರಿ ಬನ್ರಿ. ಏನಾತೀಶ? ಜಸ್ಟ್ ವೇಟ್ ಅಂಡ್ ಸಿ. ನಿಂತ್ಕೋ. ಏನ್ ಬಂದಿತ್ತು? ಬರ್ದೇ ಇದ್ರ ಆಯ್ತದ? ಎಲ್ಲ ನನ್ ಕರ್ಮ. ಒಳಗೆ ಕೂತ್ಕೊಂಡ್ ಮಾತಾಡ ನಡಿ. ಯಾಕೆ ಇಲ್ಲೇ ಮಾತಾಡ್ಬಾರ್ದಾ? ಅವಮರ್ಯಾದೆ ಆಯ್ತದೇನೋ ಅಂತ. ಅದೇ ನಾವು ಬೇಕಾಗಿರೋದು. ಇದೇ ನಿನ್ ಕೊನೆ ತೀರ್ಮಾನ ಆದ್ರೆ ನಾನೇನು ಮಾಡಕ್ ಆಗಕ್ಕಿಲ್ಲ. ತಗೋ ಪತ್ರ. ಕ್ಷಮಾಪಣೆ ಪತ್ರನ ಓದ್ ನೋಡು, ನಿನ್ಗೆ ಗೊತ್ತಾಯ್ತದೆ. ನೀನೇ ಓದ್ಬೋದಾಯ್ತಲ್ಲ. ನೀನ್ ಈ ಕೇಸ್ ತಾನೇ, ಕೊಡು, ಪರವಾಗಿಲ್ಲ. ಅಂಗೀರಸನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಪೌರ್ಣಮಿ ಬುಧವಾರದಂದು ಸಾವುಕಾರ್ ಗಾರೆಗಂಗಪ್ಪನವರು. ಈ ವಯಸ್ಸಲ್ಲಿ ಮದುವೆನಾ? ಮುಚ್ಕೊಂಡು ಮುಂದ್ಕೋದು. ಸಾವುಕಾರ್ ಗಾರೆ ಗಂಗಪ್ಪನವರ ಏಕಮಾತ್ರ ಪುತ್ರಿಯ ಮರು ಮದುವೆಯನ್ನು 16/3/95ರಂದು ಏರ್ಪಡಿಸಿರುತ್ತೇವೆ. ತಾವೆಲ್ಲರೂ ಈ ಶುಭ ಸಮಾರಂಭಕ್ಕೆ ಆಗಮಿಸಿ ಶುಭ ಕೋರಬೇಕಾಗಿ ಬೇಡುವ ಇಂತಿ ಮಾಜಿ ಪತಿ ಜಗದೀಶ. ನಿನ್ ಮಗಳು ಇನ್ನೊಂದು ಮದುವೆನಾ? ನಾನ್ ಸತ್ತೋಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೀನು ನನ್ ಮಗಳಿಗೆ ಸೋಡಾ ಚೀಟಿ ಕೊಟ್ಬಿಟ್ಟಿದ್ಯಲ್ಲ, ಅಂದ್ರೆ ಡೈವರ್ಸಾ? ಅದಕ್ಕೆ ನಿನ್ ಮಗಳಿಗೆ ಇನ್ನೊಂದು ಮದುವೆ ಮಾಡ್ಬಿಡ್ತೀಯಾ? ಈ ಅಧಿಕಾರ ನಿನ್ಗೆ ಯಾರು ಕೊಟ್ಟಿತ್ತು? ಗೇವಾ, ನೀನ್ ಸೋಡಾ ಚೀಟಿ ಕೊಟ್ರು ಪರವಾಗಿಲ್ಲ, ನಿನ್ ಜೊತೆ ಒಕ್ಕಲ್ತಾನ ಮಾಡ್ತೀನಿ ಅಂತ ನನ್ನ ಹೆಣ್ಮಗಳು ಬಂದ್ರೆ ಕುತ್ಕೇಳ್ದ ಆಚಿಗೆ ತಪ್ಪಿದ್ಯಲ್ಲ. ಇಷ್ಟಾದ್ರೂ ನನ್ನೆಂಡ್ರು ಅಂತ ಬೀಗ್ತಿದ್ಯಲ್ಲ, ಈ ಹಕ್ನ ನಿನ್ಗೆ ಯಾರಲ್ಲ ಕೊಟ್ಟಿದ್ದು? ಇದು ನಮ್ ಎರಡು ಕುಟುಂಬಗಳ ಮರ್ಯಾದೆ ಗೌರವದ ಪ್ರಶ್ನೆ. ಅಂದ್ರೆ ಜಾಸ್ತಿ ದುಡುಗ್ಬೇಡಿ, ಓಸಿ ಕನ್ಸಿಷನ್ ತೋರ್ಸಿ ಅಂತ ಕೇಳ್ಕಂತ ಇದ್ದೀರಾ? ಆಲ್ ರೈಟ್. ಬರೋ ತಿಂಗಳು 16ನೇ ತಾರೀಕು ನನ್ ಮಗಳ ಮದ್ವೆ. ಅಟ್ರಲ್ಲಿ ಕಂಡೀಷನ್ ಪ್ರಕಾರ ನಿಮ್ ಮಗ ಕೊಡ್ಬೇಕಾಗಿರೋ ಬಾಕಿ ಹಣನ ಮುಹೂರ್ತಕ್ಕಿಂತ ಮುಂಚೆ 1 ನಿಮಿಷ ಆದ್ರೂ ಸರಿ ತಗಮನ್ ನನ್ ಜೇಬಲ್ಲಿ ಇಟ್ರೆ ನನ್ನ ಮಗಳು ನಿನ್ ಮನೆ ಸೊಸೆ ಆಯ್ತಾಳೆ.